ನಾನು ನಿಮ್ಮ ಮಾಯಾ. ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅಲೋವೆರಾ ಜ್ಯೂಸ್ ಕುಡಿಯುವುದರಿಂದ ಜೀರ್ಣಕ್ರಿಯೆ ಹಾಗೂ ಕಬ್ಜದ ಸಮಸ್ಯೆಗಳನ್ನು ನಿವಾರಿಸಬಹುದು. ಹಾಗೆಯೇ ಅದು ನಮ್ಮ ದೇಹಕ್ಕೂ ಕೂಡ ಅದು ಒಳ್ಳೆಯದು. ಸೊ ನಾವು ಇವತ್ತಿನ ಎಪಿಸೋಡ್ನಲ್ಲಿ ಅಲೋವೆರಾ ಜ್ಯೂಸನ್ನು ಮನೆಯಲ್ಲೇ ಹೇಗೆ ತಯಾರಿಸುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್. ಸ್ಟೆಪ್ 1. ಅಲೋವೆರಾ ಎಲೆಗಳನ್ನು ಮೊದಲು ನಾವು ಸ್ವಚ್ಛವಾಗಿ ತೊಳೆಯಬೇಕು. ಏಕೆಂದರೆ ನಮಗೆಲ್ಲರಿಗೂ ಗೊತ್ತು ಅದರಿಂದ ಒಂದು ಪಾಯ್ಸನ್ ಹೊರಗಡೆ ಬರುತ್ತದೆ. ಸೊ ಅದಕ್ಕಾಗಿ ನಾವು ಅದನ್ನು 40 ರಿಂದ 50 ನಿಮಿಷಗಳ ತನಕ ಇಟ್ಟು ನಂತರ ಅದನ್ನು ನೀರಿನಿಂದ ಸ್ವಚ್ಛಗೊಳಿಸುತ್ತೇವೆ. ಸ್ಟೆಪ್ 2. ಚಾಕು ಅಥವಾ ಬ್ಲೇಡ್ನ ಸಹಾಯದಿಂದ ಅದರ ಮುಳ್ಳುಗಳನ್ನು ನಾವು ತೆಗೆಯಬೇಕು. ಸ್ಟೆಪ್ 3. ಅದನ್ನು ಈ ರೀತಿ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಇದನ್ನು ಗ್ರೈಂಡರ್ಗೆ ಹಾಕಬೇಕು. ಸ್ಟೆಪ್ 4. ಅದನ್ನು ಗ್ರೈಂಡರ್ಗೆ ಹಾಕಿದ ರಸವನ್ನು ನಾವು ಗಾಜಿನ ಲೋಟಕ್ಕೆ ಹಾಕಬೇಕು. ಸ್ಟೀಲ್ ಅಥವಾ ಜರ್ಮನಿಯಂ ಪಾತ್ರೆಗಳಲ್ಲಿ ಹಾಕಬಾರದು. ಅದನ್ನು ನಾವು ಗಾಜಿನ ಲೋಟಕ್ಕೆ ಹಾಕಿದ ನಂತರ ಅದಕ್ಕೆ ಲಿಂಬೆ ರಸವನ್ನು ಸೇರಿಸಿದರೆ ಆಯಿತು. ನಾವು ಮನೆಯಲ್ಲೇ ಅಲೋವೆರಾ ಜ್ಯೂಸನ್ನು ರೆಡಿ ಮಾಡಿದೆವು. ಓಕೆ ಫ್ರೆಂಡ್ಸ್, ನಾವು ಇವತ್ತಿನ ಎಪಿಸೋಡ್ನಲ್ಲಿ ಅಲೋವೆರಾ ಜ್ಯೂಸನ್ನು ಮನೆಯಲ್ಲೇ ಹೇಗೆ ತಯಾರಿಸುವುದು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ಎಪಿಸೋಡ್ನಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಮುಂದಿನ ವಿಡಿಯೋಗಾಗಿ ವೇಟ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.